ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಶಾಂತ್ ಬ್ಲಾಗ್. ನಾನು ಕವಿತಾ. ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು ಎಲ್ರಿಗೂ ತಲೆನೋವಾಗಿರೋ ಮಕ್ಕಳು ಹೆಚ್ಚು ನೋಡ್ತಾ ಇರೋ ಸ್ಕ್ರೀನ್ ಟೈಮಿಂಗ್ ಬಗ್ಗೆ. ಎಲ್ರಿಗೂ ಇದೆ ಇವಾಗಿನ ಮಕ್ಕಳು ಅಂತೂ ತುಂಬ ಮೊಬೈಲು, ಟಿ ವಿ, ಲ್ಯಾಪ್ಟಾಪು, ಟ್ಯಾಬ್, ಗೇಮ್ ಇದರಲ್ಲೇ ಮುಳುಗೋಗಿರ್ತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರ್ಗು ಮೊಬೈಲ್ ಬೇಕೇ ಬೇಕು. ನಿಮ್ಮ ಮಕ್ಕಳು ಕೂಡ ದಿನಪೂರ್ತಿ ಟಿ ವಿ, ಮೊಬೈಲ್, ಲ್ಯಾಪ್ಟಾಪ್ ಇದೇ ಥರನೇ ಮುಳುಗೋಗಿರ್ತಾರೆ ಅಂದರೆ, ಅಥವಾ ತುಂಬ ಹೆಚ್ಚು ಟೈಮ್ನ ಅದರಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ಸ್ವಲ್ಪನಾದ್ರೂ ಯೂಸ್ ಆಗುತ್ತೆ. ಯಾವ ರೀತಿಯಪ್ಪ ಮಕ್ಕಳ ಸ್ಕ್ರೀನ್ ಟೈಮ್ ಕಡಿಮೆ ಮಾಡುವ ಪರಿಣಾಮಕಾರಿ ವಿಧಾನಗಳು, ನನಗೆ ಗೊತ್ತಿರೋನ ಕೆಲವೊಂದನ್ನು ಇದರಲ್ಲಿ ಶೇರ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಅಂದರೆ, ಈಗಿನ ಕಾಲದಲ್ಲಿ ಮಕ್ಕಳಿಗಂತರೂ ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ನಾವು ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆನ್ಲೈನ್ ಕ್ಲಾಸಸ್ಸು, ಆನ್ಲೈನ್ ಕೋರ್ಸಸ್ಸು ಮತ್ತು ಇವನ್ನೆಲ್ಲ ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಡ್ತಿರ್ತಾರೆ. ಅವನ್ನ ನೋಡೋದಕ್ಕಾದ್ರೂ ಮಕ್ಕಳಿಗೆ ಬೇಕೇ ಬೇಕು. ಆದರೆ ಹೆಚ್ಚು ನಾವು ನೋಡೋದಕ್ಕಿಂತ ಕಡಿಮೆ ಮಾಡ್ಬೋದು. ಯಾವ ರೀತಿ ಕಡಿಮೆ ಮಾಡ್ಬೋದು ನೋಡೋಣ. ಬಟ್ ಅದಕ್ಕೂ ಮುಂಚೆ ಅದರಿಂದ ಆಗೋ ಎಫೆಕ್ಟ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹೆಚ್ಚು ನಾವು ನೋಡ್ತಾ ಹೋದಂಗೆಲ್ಲ ಕಣ್ಣು ಸೆಳೆತ ಜಾಸ್ತಿ ಆಗುತ್ತೆ. ಕಣ್ಣು ಸೆಳೆತ ಜಾಸ್ತಿ ಆಗೋದ್ರಿಂದ ತಲೆನೋವು ಬರುತ್ತೆ, ಸ್ಟ್ರೆಸ್ ಆಗುತ್ತೆ, ಮತ್ತು ಸೈಟ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಮಕ್ಕಳಿಗೆ ಬ್ರೈನಿಗೂ ಕೂಡ ಎಫೆಕ್ಟ್ ಆಗುತ್ತೆ. ತುಂಬಾ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ. ಜೊತೆಗೆ ನಿದ್ದೆ ಬರದೇ ಇರೋ ಥರನೂ ಆಗ್ಬೋದು. ಮತ್ತು ಅವ್ರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೋದು. ಓದೋದ್ರ ಮೇಲಾಗಲಿ ಯಾವುದ್ರ ಮೇಲಾರಾಗಲಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಆಗ್ಬೋದು. ಈಗಿನ ಮಕ್ಕಳು ಬೇಗನೆ ಕಾನ್ಸಂಟ್ರೇಷನ್ ಕಳ್ಕೊಂಡ್ಬಿಡ್ತಾರೆ. ಜೊತೆಗೆ ಏನಾಗುತ್ತಪ್ಪ, ಕೋಪ ಮಾಡ್ಕೊತಾರೆ. ಚಿಕ್ಕ ವಿಚಾರಕ್ಕೂ ಕೋಪ ಮಾಡ್ಕೊಳೋದು, ಅಳೋದು, ಕಿರ್ಚಾಡೋದು. ಮೊಬೈಲ್ ಕೊಡಲ್ಲ ಅಂದ್ಬಿಟ್ರೆ ತುಂಬಾ ರೇಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ಕೆಲವು ಮಕ್ಕಳಂತೂ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ಹಾಗಂತ ನಾವು ಮೊಬೈಲ್ ಕೊಡ್ದೇನೂ ಇರೋಕ್ಕಾಗಲ್ಲ, ತುಂಬಾ ಕೊಡೋದಕ್ಕಾಗಲ್ಲ. ಇನ್ನು ಫಿಸಿಕಲ್ ಆ್ಯಕ್ಟಿವಿಟಿ ಅಂತೂ ಈಗ ಮಕ್ಕಳು ಮೊಬೈಲು, ಟಿ ವಿ ಅವು ನೀವು ಮುಂದೆ ಕೂತ್ಕೊಂಡ್ಬಿಟ್ರೆ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾರೆ? ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಮಕ್ಕಳಲ್ಲಿ ಒಬ್ಯಾಸಿಟಿ ಹೆಚ್ಚಾಗ್ಬೋದು, ಆಮೇಲೆ ದಪ್ಪ ಆಗ್ಬೋದು, ಏನೂ ಫಿಸಿಕಲ್ ಅವ್ರಿಗೇನು ಅಷ್ಟು ಸ್ಟ್ರೆಂತ್ ಇಲ್ಲದೆ ಥರನೂ ಆಗ್ಬೋದು. ಈ ಥರ ಎಲ್ಲ ನಾನಾ ಪ್ರಾಬ್ಲಮ್ಸ್ಗಳನ್ನು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಂತ ನಾವು ಮೊಬೈಲ್ ಕೊಡಲ್ಲ ಅಂದ್ರೂ ಕಷ್ಟ, ಕೊಡ್ತೀವಿ ಅಂದ್ರೂ ಕಷ್ಟ. ಏನು ಮಾಡೋದು? ಎಲ್ಲ ಮಕ್ಕಳು ಅದಕ್ಕೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇದನ್ನು ಯಾವ ರೀತಿ ನಾವು ಸ್ವಲ್ಪನಾದರೂ ಕಡಿಮೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಮಕ್ಕಳು ತುಂಬ 3 ಅವರ್ಸ್ವರೆಗೂ ಮೊಬೈಲ್ ನೋಡ್ತಿದ್ದಾರೆ, 3-4 ಅವರ್ಸು ಅಂದರೆ ನಾವು ಅದನ್ನು ಸ್ಕ್ರೀನಿಂಗ್ ಟೈಮ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಒಂದೇ ಸರಿಗಿನೇ ನಾವು ಮಕ್ಕಳಿಗೆ ಬಿಡಿಸೋದಕ್ಕೆ ಸಾಧ್ಯ ಆಗಲ್ಲ, ಆ ಥರ ಬಿಡಿಸ್ಲೂಬಾರ್ದು. ಸೊ ಹಂಗಾಗಿ ಸ್ಕ್ರೀನಿಂಗ್ ಟೈಮ್ನ ಕಡಿಮೆ ಮಾಡಬೇಕು. ಆಮೇಲೆ ವೀಕ್ಲಿ ಕೊಡ್ತೀನಿ, ವೀಕೆಂಡಲ್ಲಿ ಕೊಡ್ತೀನಿ, ಆ ಥರ ಸ್ವಲ್ಪ ಟೈಮ್ನ ಕಡಿಮೆ ಮಾಡ್ಕೊತಾ ಹೋಗ್ಬೋದು. ಇನ್ನು ನೆಕ್ಸ್ಟು ಊಟ ಸಮಯದಲ್ಲಿ ಫೋನ್ ಬೇಡ. ಯಾಕೆ ಅಂದರೆ ಮಕ್ಕಳಿಗೆ ಏನು ಊಟ ಮಾಡ್ತಾಯಿದ್ದೀವಿ, ಎಷ್ಟು ಊಟ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಯಾವುದ್ರಿಗೂ ಗೊತ್ತೇ ಆಗಲ್ಲ. ಸೊ ಹಂಗಾಗಿ ಫ್ರೆಂಡ್ಸ್, ದಯವಿಟ್ಟು ಊಟ ಸಮಯದಲ್ಲಿ ಫೋನ್ ಆಗಲಿ, ಟಿ ವಿ ಆಗಲಿ ಬೇಡವೇ ಬೇಡ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡಿಸಿ. ಇನ್ನು ಮಲಗೋ ಟೈಮಲ್ಲಂದ್ರೂ ನೀವೂ ಫೋನ್ ಬಳಸಬೇಡಿ, ಮಕ್ಕಳಿಗೂ ಕೂಡ ಫೋನ್ ಬಳಸೋಕೆ ಕೊಡಬೇಡಿ. ಯಾಕಂದರೆ ಲೈಟ್ ಎಲ್ಲ ಆಫ್ ಮಾಡೋದ್ರಿಂದ ಮೊಬೈಲ್ ರೇಡಿಯೇಷನಿಂದ ಕಣ್ಣಿಗೂ ಎಫೆಕ್ಟು, ಬ್ರೈನ್ಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಇನ್ನು ಕುಟುಂಬದ ಸದಸ್ಯರ ಜೊತೆ ಕಾಲ ಕಳೆಯೋದನ್ನು ಕಲಿಸ್ಬೇಕು ಮಕ್ಕಳಿಗೆ. ಯಾಕಂದರೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು. ಅಜ್ಜ, ಅಜ್ಜಿ ಮತ್ತು ಬೇರೆ ರಿಲೇಟಿವ್ಸ್ ಬಂದಿರ್ತಾರೆ, ಬೇರೆ ರಿಲೇಟಿವ್ಸ್ ಮಕ್ಕಳು ಬಂದಿರ್ತಾರೆ. ಅವ್ರ ಜೊತೆಗೆ ಹೆಂಗೆ ಆಟಾಡಬೇಕು, ನಾವು ಹೆಂಗೆ ಬೆರಿಬೇಕು, ಇವ್ರು ಯಾರು, ಇವ್ರ ಜೊತೆಗೆ ನಾವು ಹೆಂಗಿರಬೇಕು ಅನ್ನೋದ್ರ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಗಬೇಕು ಮಕ್ಕಳಿಗೆ. ಸೊ ಹಂಗಾಗಿ ಅವ್ರ ಜೊತೆ ಬೆರೆಯೋದನ್ನು ಕಲಿಸಿ. ಇನ್ನು ಕಡ್ಡಾಯವಾಗಿ ಹೊರಗಡೆ ಆಟಾಡೋಕ್ಕೆ ಕರ್ಕೊಂಡು ಹೋಗಲೇಬೇಕು ನೀವು. ಯಾಕೆ ಕರ್ಕೊಂಡು ಹೋಗಬೇಕು ಅಂದರೆ, ಮಕ್ಕಳಿಗೆ ಹೊರಗಡೆ ಮಕ್ಕಳ ಜೊತೆಗೆ ಬೆರೆಯೋದು ಗೊತ್ತಾಗುತ್ತೆ, ಬೇರೆ ಬೇರೆ ಆಟಗಳನ್ನು ಆಟಾಡೋದು ಗೊತ್ತಾಗುತ್ತೆ. ಆಮೇಲೆ ದೊಡ್ಡ ಮಕ್ಕಳಾದಂದರೆ ಗ್ರೌಂಡಿಗೆ ಹೋಗಿ ಬೇರೆ ಮಕ್ಕಳ ಜೊತೆಗೆ ಆಟ ಆಡ್ತಾರೆ, ಮಾಡ್ತಾರೆ, ಕಳಿಸ್ಬೇಕು. ಆಮೇಲೆ ಇನ್ನು ಚಿಕ್ಕ ಮಕ್ಕಳಾದಂದರೆ ಸೈಕಲು ಅದು ಇದು ಇತ್ತು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಆದಂಗೆ ಆಗುತ್ತೆ. ಸೈಕಲ್ಗೆ ಇದಕ್ಕೂ ಆಟಾಡೋಕ್ಕೆ ಕರ್ಕೊಂಡು ಹೋಗ್ಬೋದು, ಪಾರ್ಕಿಗೆ ಕರ್ಕೊಂಡು ಹೋಗ್ಬೋದು. ಈ ಥರ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡಿಸ್ಲೇಬೇಕಾಗುತ್ತೆ ಮಕ್ಕಳನ್ನ, ಮೊಬೈಲ್ ಸ್ಕ್ರೀನಿಂಗ್ ಟೈಮ್ನ ಕಡಿಮೆ ಮಾಡೋದಕ್ಕೋಸ್ಕರ. ಇನ್ನು ಮಕ್ಕಳನ್ನ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಬೇಕು. ಹೇಗೆ, ಯಾವುವು ಅಂದರೆ ಡ್ರಾಯಿಂಗ್ ಮಾಡಿಸ್ಬೇಕು, ಸ್ಟೋರಿ ನರೇಟ್ ಮಾಡೋದನ್ನು ಹೇಳ್ಕೊಡ್ಬೇಕು, ಪಝಲ್ನ ಸಾಲ್ವ್ ಮಾಡೋದು ಹೇಳ್ಕೊಡ್ಬೇಕು, ಈ ಥರ ಡ್ಯಾನ್ಸ್ ಹೇಳ್ಕೊಡೋದು. ಈ ಥರ ನಿಮ್ಮ ಕೈಲಿ ಏನೇನು ಸಾಧ್ಯನೋ ಅದನ್ನು ಮಕ್ಕಳ ಕೈಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಕಳಿಸ್ಬೇಕು. ಇನ್ನು ಅಪ್ರಿಸಿಯೇಷನ್ ಮಾಡಬೇಕು. ಯಾವಾಗ ನಾವು ಮಾಡಬೇಕು ಅಂದರೆ, ಡ್ರಾಯಿಂಗ್ ಮಾಡಿದಾಗ, ಸ್ಟೋರಿ ನರೇಟ್ ಮಾಡೋದು, ಪಝಲ್ನ ಎಲ್ಲ ಸಾಲ್ವ್ ಮಾಡಿದಾಗ
ನಾವೇನು ಮಾಡಬೇಕು, ತುಂಬ ಚೆನ್ನಾಗಿ ಮಾಡಿದ್ಯಾ, ಸೂಪರಾಗಿ ಮಾಡಿದ್ಯಾ ಅಂತ ನಾವು ಮಕ್ಕಳಿಗೆ ಹೇಳೋದ್ರಿಂದ ಅವ್ರಿಗೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ಅವರು ಖುಷಿ ಪಡ್ತಾರೆ, ಅವರು ಈ ಥರ ಅಪ್ರಿಷಿಯೇಷನ್ ಮಾಡ್ತಾರಲ್ವ ಅಂದ್ಬಿಟ್ಟು ಅವರು ಬೇರೆ ಬೇರೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಟಿವಿಟೀಸಲ್ಲಿ ಅವ್ರು ತಮ್ಮನ್ನು ತಾವು ತೊಡಗಿಸ್ಕೊತಾರೆ. ಇನ್ನು ಮತ್ತು ನಿಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮಕ್ಕಳನ್ನ ಕೈಲಿ ಮಾಡೋಕ್ಕೆ ಆಗೋವಂಥ ಕೆಲಸನ ಮಾಡಿಸ್ಕೋಬೇಕು. ಮತ್ತು ನಿಮ್ಮ ಜೊತೆಯಲ್ಲೂ ಕರ್ಕೊಂಡು ಮಾಡಬೇಕು. ಜೊತೆಗೆ ನೀವು ತುಂಬ ಬ್ಯುಸಿ, ಅವರು ನೀವು ಇಬ್ಬರು ಮಿಂಗಲಾಗಿ ವರ್ಕ್ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಬೇಕು. ಈಗ ಇಬ್ಬರು ಪೇರೆಂಟ್ಸು ವರ್ಕ್ ಮಾಡ್ತಾ ಇರೋರಿಗೆ ಸ್ವಲ್ಪ ಇದು ಕಷ್ಟನೇ ಆಗುತ್ತೆ, ಸ್ವಲ್ಪ ಏನು ಜಾಸ್ತಿನೇ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮಗು ನಮ್ಮ ಜವಾಬ್ದಾರಿ ಅಲ್ವಾ, ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾವೆಲ್ಲರೂ ನಮ್ಮ ಮಕ್ಕಳ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡೋಣ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಎಲ್ಲರೂ